ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರಮ್ ಲೈಫ್ ಟುಡೇ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿಷಯ ಹೇಳೋಕ್ಕಿಂತ ಮೊದಲು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತು ಯುಗಾದಿ, ಅದರಿಂದ ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಹೊಸ ವರ್ಷದ ಶುಭಾಶಯಗಳು ಅಂತ ಬಿಟ್ಟು ತಿಳಿಸ್ತಾ ಮತ್ತೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಹೊಸ ವರ್ಷ ಯುಗಾದಿ ಅಂದರೆ ಫ್ರೆಂಡ್ಸ್ ನಮ್ಮ ಕಡೆ ತುಂಬ ಫೇಮಸ್ಸಾಗಿ ಮಾಡತಕ್ಕಂಥದ್ದು ಹಬ್ಬ ಅಂತಲೇ ಅನ್ಬೋದು. ಇದು ನಮ್ಮ ಎಲ್ಲರ ಮನೆಗಳ ಹಬ್ಬ. ಸೊ ಅದಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ಲಾಗಿ ತೋರಿಸ ಹೋಗ್ತಾಯಿದ್ದೀನಿ ನಿಮಗೆ ಬೇವು ಬೆಲ್ಲದ ಪಾನಕ. ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಬೇವು ಬೆಲ್ಲದ ಪಾನಕ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಹೇಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೆ ನಾವು ಮುಂದೆ ಮಾತಾಡೋಣ. ಬೇವು ಬೆಲ್ಲ ಪಾನಕ ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸ್ಪೆಷಲಾಗಿ ಬೇವು ಬೆಲ್ಲದ ಪಾನಕವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಸಾಮಗ್ರಿಗಳು ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಪಾತ್ರೆ ತೊಗೋಬೇಕು ಫ್ರೆಂಡ್ಸ್. ನೋಡಿ ಪಾತ್ರೆ ತೊಗೊಂಡಿದ್ದಾರೆ. ಈಗ ಪಾತ್ರೆಗೆ ಮೊದಲು ನೋಡಿ ತೋರಿಸ್ತೀನಿ. ಇದು ಗೋಡಂಬಿ ಫ್ರೆಂಡ್ಸ್. ಗೋಡಂಬಿನ ಈ ಥರ ಮಿಕ್ಸಿಲಿ ಕುಟ್ಕೊಂಡಿದ್ವಿ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಗಸಗಸೆ. ಇದು ಗಸಗಸೆ ನೋಡಿ ಫ್ರೆಂಡ್ಸ್, ಗಸಗಸೆ ಮತ್ತು ಬಾದಾಮಿ. ಇದು ಡ್ರೈ ಫ್ರೂಟ್ಸ್ ಫ್ರೆಂಡ್ಸ್, ಡ್ರೈ ಫ್ರೂಟ್ಸು. ಆಮೇಲೆ ಅದಕ್ಕೆ ಈಗ ಫ್ರೂಟ್ಸ್ ಅಂತಂತಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಹುಣಸೆ ಹಣ್ಣಿನ ನೀರು ಆಲ್ರೆಡಿ ಸೋಸಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್ ಬೆಲ್ಲದ ನೀರು. ಅದನ್ನು ಕೂಡ ನಾವು ನೀಟಾಗಿ ಕರಗಿಸಿ ಫಿಲ್ಟರ್ ಮಾಡಿ, ಅಂತಂದರೆ ವಿಡಿಯೋ ಲೆಂತ್ ಆಗತ್ತಂತ ಹೇಳ್ಬಿಟ್ಟು ನಾವು ಈ ಥರ ಮಾಡಿದ್ದೀವಿ ಫ್ರೆಂಡ್ಸ್. ಈಗ ನೋಡಿ ಫ್ರೂಟ್ಸಲ್ಲಿ ಏನೇನು ತೊಗೊಂಡಿದ್ದೀವಿ ನೋಡಿ. ಇದು ಬಂದ್ಬಿಟ್ಟು ಕರ್ಬೂಜ ಹಣ್ಣು ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಕಳಂಗ್ರಿ ಹಣ್ಣು ಫ್ರೆಂಡ್ಸ್. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಳಂಗ್ರಿ ಹಣ್ಣು ಆದಮೇಲೆ ಇದು ಮಾವಿನ ಹಣ್ಣು ಫ್ರೆಂಡ್ಸ್. ನೀವು ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಇದು ಬಾಳೆಹಣ್ಣು ಫ್ರೆಂಡ್ಸ್. ಮತ್ತು ಇನ್ನು ಇದೆ ನೋಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಇದು ಸಪೋಟ ಹಣ್ಣು ಫ್ರೆಂಡ್ಸ್, ದ್ರಾಕ್ಷಿ ಹಣ್ಣು, ಆಮೇಲೆ ಸೇಬು ಹಣ್ಣು ಫ್ರೆಂಡ್ಸ್. ಇನ್ನು ನಿಮಗೆ ಬೇಕಾದರೆ ಆ್ಯಪಲ್ಲು ಆ್ಯಡ್ ಮಾಡ್ಕೋಬೋದು. ಯಾವ ಈ ಸೀಸನಿಗೆ ಹಣ್ಣುಗಳು ಸಿಗ್ತವೆ ಅವನ್ನೆಲ್ಲವನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಫ್ರೂಟ್ ಎಲ್ಲ ಹಾಕಿದ್ದೀವಿ. ಈಗ ಅದ್ರ ಜೊತೆಗೆ ಪುಟಾಣಿ ಹಿಟ್ಟು ನೋಡಿ ಫ್ರೆಂಡ್ಸ್, ಪುಟಾಣಿ ಹಿಟ್ಟು ಮಿಕ್ಸಲ್ಲಿ ತೆಗೆದಿಟ್ಕೊಂಡಿದ್ದೀವಿ. ಒಂದು 150 ಗ್ರಾಮ್ ಹಾಕ್ಕೋಬೇಕು ಫ್ರೆಂಡ್ಸ್ ಪುಟಾಣಿ ಹಿಟ್ಟು. ಈ ಥರ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಇದಕ್ಕೆ ಹಣ್ಣು ಫ್ರೆಂಡ್ಸ್. ಈ ಸೀಸನಲ್ಲಿ ಯುಗಾದಿ ಹಬ್ಬಕ್ಕೆ ಎಲ್ಲ ಥರ ಹಣ್ಣುಗಳು ಸಿಗುತ್ತೆ. ಇದಕ್ಕೆ ನೀವು ಇನ್ನು ಆ್ಯಪಲು ಆ್ಯಡ್ ಮಾಡ್ಬೋದು, ದಾಳಿಂಬೆ ಹಣ್ಣು ಆ್ಯಡ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಈಗ ಸಕ್ಕರೆ ಫ್ರೆಂಡ್ಸ್, ಬೆಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಈಗ ಸಕ್ಕರೆ ಫ್ರೆಂಡ್ಸ್. ಸಕ್ಕರೆ ನೀವು ರುಚಿ ನೋಡ್ಕೊಳ್ಳಿ, ನಿಮಗೆ ಯಾವ ಥರ ಬೇಕು ಸಿಹಿ ನೋಡ್ಕೊಂಡು ಹಾಕಿ. ಬೆಲ್ಲನೂ ಹಾಕಿರ್ತೀವಲ್ಲ, ಆಮೇಲೆ ನಾವು ಸಕ್ಕರೆ ಮತ್ತು ಬೆಲ್ಲ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್. ಉಪ್ಪು ಹಾಕೊಳ್ಳೋದ್ರಿಂದ ನಮಗೆ ರುಚಿ ಬರುತ್ತೆ. ಸಕ್ಕರೆ ಯಾವಾಗ ನಾವು ಇದು ಉಪ್ಪು ಯಾವಾಗ ಆ್ಯಡ್ ಮಾಡ್ತೀವಿ ಆವಾಗ ರುಚಿ ಬರುತ್ತೆ ಇದು ಪಾನಕ. ಈಗ ಈ ಥರ ಕಲಿಸ್ಕೋಬೇಕು. ಮತ್ತು ಬೇವು ಬೆಲ್ಲದ ಪಾನಕ ಅಂತ ಹೇಳ್ತಾ ಇದ್ದಾರೆ. ಏನೋ ಮಿಸ್ ಆಗಿದೆ ಅಂತ ನೀವು ಅಂದ್ಕೊಳ್ತಿರೋದು ಫ್ರೆಂಡ್ಸ್. ಎಲ್ಲ ಇದಕ್ಕೆ ಮೇನ್ ಹಾಕೋ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಇಲ್ಲಿದೆ ನೋಡಿ. ಇದು ಬೇವಿನ ಹೂವು ಮತ್ತು ಎಲೆಗಳು ಫ್ರೆಂಡ್ಸ್. ನಾವು ಹೂವು ಈ ಥರ ನೆನೆಸಿರಬೇಕು. ಯಾಕಂದರೆ ಸಿಹಿ ನಮ್ಮ ಜೀವನದಲ್ಲಿ ಸಿಹಿ ಜಾಸ್ತಿ ಇರಬೇಕು, ಕಹಿ ಕಡಿಮೆ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಕಡಿಮೆ ಹಾಕ್ಕೊಳ್ಳಿ. ಎಲೆ ಮತ್ತು ಹೂವುಗಳು ನೀಟಾಗಿ ತೆಗೆದು ಇಟ್ಕೊಂಡಿದ್ರೆ ಅದು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ಇದು ಪಾನಕ ನೋಡಿ ಈ ಥರ ಇದೆ. ಆಮೇಲೆ ನಮ್ಮ ಮನೆಯಲ್ಲಿ ಇದಕ್ಕೆ ನೀರು ಯಾವ ಥರ ಅಂತಂದರೆ ಫ್ರೆಂಡ್ಸ್, ಇದು ಫ್ರಿಜ್ಜಲ್ಲಿ ಇಟ್ಕೊಂಡಿರೋ ತಣ್ಣೀರು ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ.
ಈಗ ಇದಕ್ಕೆ ನಮಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ನಾವು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಮನೆಯಲ್ಲಿ ನೀವು ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಇದನ್ನು ನಾವು ನೀರು ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ನೋಡಿ ಫ್ರೆಂಡ್ಸ್, ಈ ಥರ ಹಣ್ಣುಗಳು ನಮಗೆ ಸೀಸನಲ್ಲಿ ಆಗಿ ಸಿಗ್ತಾವಲ್ಲ. ಸೊ ಅದರಿಂದ ಎಲ್ಲ ಹಣ್ಣುಗಳನ್ನು ತಗೊಂಡು ನಾವು ಪಾನಕವನ್ನು ಈ ಥರ ಮಾಡ್ಕೋಬೇಕು. ಇದು ನಮ್ಮ ಯುಗಾದಿ ಹಬ್ಬದಲ್ಲಿ ನಮ್ಮ ಊರ ಕಡೆ ಇದನ್ನು ಮಾಡತಕ್ಕಂಥದ್ದು ಭಾಳ ವಿಶೇಷವಾಗಿ ಇರುತ್ತದೆ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಇದು ಹೇಳಿದ್ನಲ್ಲ ನಿಮಗೆ, ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಇದು ಬೇವು ಬೆಲ್ಲದ ಪಾನಕ. ಸೊ ಇದನ್ನು ಈಗ ನಮಗೆ ಸೀಸನಲ್ಲು ಮತ್ತು ಹಬ್ಬ ಇದೆ ಅಲ್ವಾ, ಈ ಥರ ಹಣ್ಣುಗಳಿಂದ ಮಾಡಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಹಬ್ಬಕ್ಕೆ ನಮಗೆ ಸಿಕ್ಕಿರೋದು ನಿಜಕ್ಕೂ ಪುಣ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಈಗ ಇದು ರೆಡಿಯಾಗಿದೆ. ಈ ಥರ ಗ್ಲಾಸಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತಾ ಇರೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಆದಷ್ಟು ತಣ್ಣೀರು ಅಂದರೆ ನೀವು ಇದರಲ್ಲಿ ಹಾಕಿ ಇಡ್ರಿ, ಚೆನ್ನಾಗಿ ಇದು ಇರುತ್ತೆ ಫ್ರೆಂಡ್ಸ್. ಏನಂತಂದರೆ ನಿಮ್ಗೆ ಬೇಕಂತಂದರೆ ನೀವು ಇದನ್ನು ಇದ್ರೊಳಗಡೆ ಇದು ಐಸ್ ಗಡ್ಡೆ ಕೂಡ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕು, ತಣ್ಣಗೆ ಬೇಕು ಅಂತಂದರೆ. ನೋಡಿ ಫ್ರೆಂಡ್ಸ್, ಈಗ ಈ ಥರ ರೆಡಿಯಾಗಿದೆ ಪಾನಕ. ನೋಡಿ ಈ ಥರ ಎಷ್ಟು ನೀಟಾಗಿ ಬಂದಿದೆ. ಸೊ ಇದೆ ಫ್ರೆಂಡ್ಸ್, ಇದು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪಾನಕ, ಬೇವು ಬೆಲ್ಲದ ಪಾನಕ. ಸೊ ಇದರಲ್ಲಿ ಸಿಹಿ ಕಹಿ, ಆದರೆ ಸಿಹಿ ಜಾಸ್ತಿ ಇರುತ್ತೆ, ಕಹಿ ಕಡಿಮೆ ಇರುತ್ತೆ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ಕೂಡ ಇದೇ ಥರ ಇರಬೇಕು ಅಂತ ಹೇಳ್ಕೊಂಡು ಸೊ ನಾವು ಇದನ್ನು ವರ್ಷಕ್ಕೊಂದ್ಸತಿ ಯುಗಾದಿ ಹಬ್ಬಕ್ಕೆ ಮಾಡ್ತೀವಿ ಫ್ರೆಂಡ್ಸ್. ಒಂದು ಸತಿ ಇದನ್ನು ಟ್ರೈ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಇದರದ್ದು ಏನಿದೆ, ನಾವೇನು ಐಟಮ್ ಎಲ್ಲ ಬಳಸಿದ್ದೀವಿ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದನ್ನು ನಾನು ಆ್ಯಡ್ ಮಾಡಿರ್ತೀನಿ, ನೋಡಿಬಿಟ್ಟು ಮಾಡಿ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.